ನಾನು ಮನೇಲಿ ಯಾವಾಗಲೂ ತರಕಾರಿ ಬೇಳೆ ಸಾರು ಯಾವ ರೀತಿ ಮಾಡ್ತೀನೋ ಅದನ್ನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮಾಡೋ ಸಾಂಬಾರು ಎಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಈ ಸಾಂಬಾರನ್ನು ಒಂದ್ಸಲ ಟ್ರೈ ಮಾಡಿ. ಕುಕ್ಕರಲ್ಲಿ 2 ಗ್ಲಾಸ್ ನೀರು ಬಿಸಿ ಮಾಡಿ 100 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 3 ನಾಟಿ ಟೊಮೊಟೊನ ಕಟ್ ಮಾಡಿ ಹಾಕ್ತಿದ್ದೀನಿ, ಹಣ್ಣಾಗಿರೋಂಥ ಟೊಮೊಟೊ. ತರಕಾರಿಗಳಲ್ಲಿ ನಾನು 7ರಿಂದ 8 ಬೀನ್ಸನ್ನು ಹಾಕ್ತಿದ್ದೀನಿ. ಅದ್ರ ಜೊತೆಯಲ್ಲಿ 2 ನವಿಲುಕೋಸನ್ನು ಸೇರಿಸ್ತಿದ್ದೀನಿ. ಯಾವಾಗ ಬೇಳೆ ಸಾರು ಮಾಡಿದ್ರು ನಾನು ಹೆಚ್ಚಿಗೆ ಇದೆರಡೇ ತರಕಾರಿ ಹಾಕಿ ಮಾಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ. ನಂತರ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬೇಳೆ ಕಟ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ಕೂಗಿಸ್ಬೇಕು. ಅಂದರೆ ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. 3 ವಿಸಿಲ್ ಆದ ನಂತರ ನೋಡಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ, ತರಕಾರಿನೂ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಬೇಳೆ ಸಾರಿಗೆ ಹಾಕುವಂಥ ಸಾಂಬಾರು ಪುಡಿ 1 ಟೇಬಲ್ ಸ್ಪೂನಷ್ಟು. ಇದು ಹೋಮ್ ಮೇಡ್ ಸಾಂಬಾರು ಪುಡಿ, ನಾನೇ ಮಾಡಿರೋವಂಥದ್ದು. ಇದರಲ್ಲಿ ಖಾರ ಇರುತ್ತೆ, ಅದರಿಂದ ನಾನು ಬೇರೆ ಖಾರ ಏನೂ ಹಾಕೋದಿಲ್ಲ. ನೀವು ಬೇಕು ಅಂದರೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೋದು. ನಂತರ 2 ಕುದಿಸ್ಕೊಂಡು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ನೆನೆಸಿಟ್ಟು ರಸ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಏನು ಕಡಿಮೆ ಇತ್ತು ಅಂದರೂ ರುಚಿ ನೋಡಿ ಈ ಜಾಗದಲ್ಲಿ ಹಾಕ್ಕೋಬೋದು, ಅಥವಾ ನೀರು ಬೇಕು ಅಂದರೂ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸಿಂಪಲಾಗಿ ನಮಗೆ ಸಾಂಬಾರು ರೆಡಿ ಆಗೋಯ್ತು. ಬರೀ ಮಾತಾಡ್ತಾ 10 ನಿಮಿಷದಲ್ಲೇ ರೆಡಿ ಆಗೋಯ್ತು. ಒಗ್ಗರಣೆ ಹಾಕಬೇಕು. 1 ಸ್ಪೂನಷ್ಟು ತುಪ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ ಬೇಕು ಅಂದರೂ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಬೇಕು ಅಂದರೂ ಹಾಕ್ಕೊಳ್ಳಿ. ಹಾಗೆ 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಸಿಂಪಲಾಗಿ ನಾನು ಒಗ್ಗರಣೆ ಹಾಕಿ ಸಾರಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪದಲ್ಲಿ ಹಾಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ರುಚಿ ಬಂದ್ಬಿಡುತ್ತಲ್ವ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಿಂಪಲಾಗಿ ಮಾಡಿದ್ವೋ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಬೇಕು ಅನಿಸಿದ್ರೆ ಕಾಯಿ ತುರಿ ಸ್ವಲ್ಪ ಹಾಕ್ಕೋಬೋದು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಈ ಸಾರು ನಿಮ್ಮ ಮನೇಲೂ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲೂ ಇಷ್ಟಪಡ್ತಾರೆ. ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.